ಹೊಸ ವರ್ಷ ಬಂತಂದ್ರೆ ಸಾಕು ಹಳೆ ನೆನಪುಗಳನ್ನ ಮರೆಯುವುದಕ್ಕೆ ಇಡೀ ಜನ ಸಮುದಾಯವೇ ಫುಲ್ ಸೆಲೆಬ್ರೇಷನ್ ಮಾಡ್ತಾರೆ. ಇನ್ನು ಹೋಟೆಲ್ಗಳಲ್ಲಿ ಡಿಜೆ ಇವೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಮತ್ತು ಯುವ ಸಮುದಾಯಕ್ಕೆ ಡ್ರಗ್ಸ್ ಗಾಂಜಾ ಸಪ್ಲೈ ಮಾಡ್ತಾ ಇದ್ದದ್ದು ಕಂಡು ಬಂದ್ರೆ ಹೋಟೆಲ್ ಸೀಸ್ ಮಾಡಲಾಗುತ್ತೆ ಮತ್ತು ಎಣ್ಣೆ ಹೊಡೆದು ಬೇಕಾಬಿಟ್ಟಿಯಾಗಿ ವಾಹನಗಳನ್ನ ಚಲಾಯಿಸಿದ್ರೆ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹೊಸ ವರ್ಷದ ಆಚರಣೆ ಅದ್ಧೂರಿಯಾಗಿ ಮಾಡ್ತಾರೆ. ಐಷಾರಾಮಿ ಹೋಟೆಲ್ಗಳಲ್ಲಿ ಹೊಸ ವರ್ಷದ ಆಚರಣೆಗೆ ಡಿಜೆ ಹಚ್ಚುತ್ತಿದ್ದಾರೆ. ಯಾವುದೇ ಹೋಟೆಲ್ಗಳಲ್ಲೂ ಅನೈತಿಕ ಚಟುವಟಿಕೆ ನಡೆಸಬಾರದು. ಯುವಕರಿಗೆ ಗಾಂಜಾ ಡ್ರಗ್ಸ್ ಸಪ್ಲೈ ಮಾಡುವಂತೆ ಆಗಬಾರದು. ಸಮಯಕ್ಕೆ ತಕ್ಕಂತೆ ಇವೆಂಟ್ ಹಾಗೂ ಡಿಜೆ ಬಂದ್ ಮಾಡಬೇಕು. ಏನಾದರೂ ಸಮಯ ಮೀರಿ ಡಿಜೆ ಹಚ್ಚಿದ್ರೆ ಆ ಹೋಟೆಲ್ ಮೇಲೆ ಕ್ರಮ ಜರುಗಿಸಲು ಪೊಲೀಸ್ ಇಲಾಖೆ ಸಜ್ಜಾಗಿದೆ. ಅಷ್ಟೇ ಅಲ್ಲದೆ ಯುವಕರು ಪುಂಡರು ಡ್ರಿಂಕ್ಸ್ ಮಾಡಿ ತಮ್ಮ ವಾಹನಗಳನ್ನ ಬೇಕಾಬಿಟ್ಟಿಯಾಗಿ ಓಡಾಡಿಸಿದ್ರೆ ವಾಹನಗಳನ್ನ ಸೀಸ್ ಮಾಡಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. 2025 ವರ್ಷದ ಅಂತ್ಯದಲ್ಲಿ ನಾವಿದ್ದೇವೆ ಮತ್ತು 2026 ಸ್ವಾಗತಿಸುವಂಥ ಒಂದು ಹಂತದಲ್ಲಿ ಇದ್ದೇವೆ. ಇದರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೇವೆ. ಮೊದಲನೇದಾಗಿ ರೌಡಿ ಶೀಟರ್ಸ್ ಮತ್ತು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಏನಿದ್ದಾರೆ ಅಂಥವ್ರಿಗೆ ಸ್ಟೇಷನ್ ವೈಸ್ ಪರೇಡ್ ಮಾಡಿಬಿಟ್ಟು ಅವ್ರಿಗೆ ಯಾವುದೇ ಅಹಿತಕರ ಘಟನೆಯಲ್ಲಿ ಭಾಗವಹಿಸಿದ ರೀತಿಯಲ್ಲಿ ನಾವು ತಾಕೀತು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದ್ರ ಜೊತೆ ಡ್ರಗ್ ಪೆಡ್ಲಿಂಗ್ ಮತ್ತು ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಯಾವುದೇ ಚಟುವಟಿಕೆಯಲ್ಲಿ ತೊಡಕೊಳ್ಳದ ರೀತಿಯಲ್ಲಿ ಈಗಾಗಲೇ ನಾವು ಪರೇಡ್ ಮಾಡಿದ್ದೀವಿ ಮತ್ತು ತಾಕೀತು ಮಾಡಿದ್ದೀವಿ. ಮತ್ತು ಆ ರೀತಿ ಯಾರು ಸಸ್ಪೆಕ್ಟೆಡ್ ಇದ್ದಾರೆ ಅಂಥವ್ರನ್ನ ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸುವಂಥ ಕೆಲಸ ಕೂಡ ಪ್ಯಾರಲಲ್ಲಿ ಆಗ್ತಾಯಿದೆ. ಇದು ಮುಂದುವರೆದು ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದ್ದಾವೆ, ಅಂದರೆ ಎಲ್ಲಿ ಹೆಚ್ಚು ಕ್ರೌಡ್ಸ್ ಇರುತ್ತೆ, ಮಾಲ್ಸ್ ಇರ್ಬೋದು, ರೆಸಾರ್ಟ್ಸ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ಆಮೇಲೆ ಬೇರೆ ದೊಡ್ಡ ದೊಡ್ಡ ಹೋಟೆಲ್ಗಳಿರ್ಬೋದು, ಸಾರ್ವಜನಿಕವಾಗಿ ಫಂಕ್ಷನ್ ಮಾಡುವಂಥ ಜಾಗಗಳು ಕೆಲವು ಹೋಟೆಲ್ಗಳಲ್ಲಿ ಅನುಮತಿ ಕೇಳಿದ್ದಾರೆ ಸೇರಿದಂತೆ ಎಲ್ಲ ಕಡೆ ನಾವು ಅಗತ್ಯ ಬಂದೋಬಸ್ತನ್ನು ಮಾಡಿದ್ದೇವೆ. ಈ ಸಂಭ್ರಮಾಚರಣೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಏನಿದ್ದಾರೆ, ಯುವತಿಯರಿದ್ದಾರೆ, ವಿದ್ಯಾರ್ಥಿನಿಯರಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂಥದ್ದು ಮತ್ತು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವಂಥದ್ದು, ಮಹಿಳಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವಂಥದ್ದು ಮತ್ತು ನಮ್ಮ ಸಿ ಸಿ ಟಿ ವಿ ವಾಚ್ ಮಾಡುವಂಥದ್ದು, ಪೆಟ್ರೋಲಿಂಗ್ ವೆಹಿಕಲ್ಸನ್ನು ನಿಯೋಜನೆ ಮಾಡುವಂಥದ್ದು ಮಾಡಿದ್ದೀವಿ. ಇದಕ್ಕೆ ಈ ಸಂಭ್ರಮಾಚರಣೆಯಿಂದ ಯಾವುದೂ ಅಹಿತಕರ ಘಟನೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗಬಾರ್ದು ಅನ್ನೋಂಥದ್ದು ನಮ್ಮ ಉದ್ದೇಶ. ಅದರ ಜೊತೆಗೆ ನಮ್ಮ ಸಂಪೂರ್ಣ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಠಾಣಾವಾರು ಬಂದೋಬಸ್ತ್ ಮಾಡುವಂಥದ್ದು ಮಾಡ್ತಾಯಿದ್ದಾರೆ. ಠಾಣಾವಾರು ಕಾರ್ಯಕ್ರಮಗಳೆಲ್ಲ ನಡೀತವೆ, ಜನಸಂದಣಿ ಎಲ್ಲಾಗುತ್ತೆ, ಮಧ್ಯರಾತ್ರಿ ಎಲ್ಲಾದರೂ ಜನ ಸೇರೋ ಸಾಧ್ಯತೆ ಇದೆಯಾ, ಅಥವಾ ಕೆಲವು ಏರಿಯಾಗಳಲ್ಲಿ ರೆಸಿಡೆನ್ಷಿಯಲ್ ಅಸೋಸಿಯೇಷನ್ಸಲ್ಲಿ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಜನ ಗ್ಯಾದರ್ ಆಗುವಂಥ ಸಾಧ್ಯತೆ ಇದೆ ಅದನ್ನೆಲ್ಲ ನಾವು ಮಾಹಿತಿಯನ್ನು ಕಲೆ ಹಾಕಿ ಆ ಪ್ರಕಾರ ಬಂದೋಬಸ್ತನ್ನು ಮಾಡಿರುವಂಥದ್ದು ಮಾಡಿದ್ದೀವಿ. ಅದ್ರ ಜೊತೆಗೆ ಇವತ್ತು ಒಂದು ಬ್ರೀಫಿಂಗ್ ಸೆಷನ್ ಮಾಡಿದ್ದೀವಿ. ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಯಾವ ರೀತಿ ಹೊಸ ವರ್ಷದಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ಇನ್ನು ಈಗಿನ ಯುವಕರು ಯುವತಿಯರು ಗಾಂಜಾ ಡ್ರಗ್ಸ್ ನಂತಹ ಮಾಫಿಯಾ ಬಲೆಗೆ ಬಿದ್ದಿದ್ದಾರೆ. ಇಡೀ ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ. ಮೈಸೂರು ಹೊರವಲಯದಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ಪೊಲೀಸರು ರೇಡ್ ಮಾಡಿ ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ವಶಪಡಿಸಿಕೊಂಡಿದ್ದಾರೆ. ಎಲ್ಲ ಪೋಷಕರು ತಮ್ಮ ಮಕ್ಕಳ ಮೇಲೆ ಜಾಗೃತಿ ವಹಿಸಬೇಕು ಅಂತ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ್ ಮನವಿ ಮಾಡಿದ್ದಾರೆ. ನೋಡ್ರಿ, ಹೊಸ ವರ್ಷದ ಸಂಭ್ರಮಾಚರಣೆ ಮಾಡೋದರಲ್ಲಿ ಏನು ತಪ್ಪಿಲ್ಲ. ಮಕ್ಕಳು, ಯುವಕರು, ಯುವತಿಯರು, ಎಲ್ಲ ಕುಟುಂಬದವರು ಎಲ್ಲರೂ ಕೂಡ ಹೊಸ ರೀತಿಯ ಸಂಭ್ರಮ ಆಚರಣೆ ಮಾಡಲಿ. ಆದರೆ ಹೊಸ ವರ್ಷದ ಸಂಭ್ರಮನ ಆಚರಣೆ ಮಾಡೋದಂತಂದ್ರೆ ಸರಾಯಿ ಕುಡಿಯೋದು ಅಥವಾ ಡ್ರಗ್ಸ್ ಮಾಡೋದು ಅದಲ್ಲ. ಹಾಗಾಗಿ ವಿಶೇಷವಾಗಿ ಯುವತಿಯರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ತಾವು ಯಾವುದೋ ಹೊಸ ಚಟಗಳನ್ನು ಹೊಸ ವರ್ಷದ ಸಂದರ್ಭದಲ್ಲಿ ಶುರು ಮಾಡುವಂಥ ಕೆಲಸ ಮಾಡಬೇಡ್ರಿ. ಪಾಲಕರಲ್ಲಿ ಕೂಡ ನಾನು ವಿನಂತಿ ಮಾಡ್ಕೊತೀನಿ, ತಮ್ಮ ಮಕ್ಕಳಿಗೆ ತಾವು ಇದ್ರ ಬಗ್ಗೆ ಸೆನ್ಸಿಟಿವೈಸ್ ಮಾಡಿರಿ. ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ರಿ. ನಿಮ್ಮ ಮಕ್ಕಳು ಹೊಸ ವರ್ಷದಲ್ಲಿ ಯಾವುದೋ ಹೊಸ ಚಟಗಳನ್ನು ಶುರು ಮಾಡಬಾರ್ದು, ಅದ್ರ ಬಗ್ಗೆ ತಾವು ಗಮನ ಹರಿಸಿರಿ. ಪೊಲೀಸರಿಗೆ ಮತ್ತು ನಮ್ಮ ಜಿಲ್ಲಾಡಳಿತಕ್ಕೂ ಕೂಡ ನಾನು ವಿನಂತಿ ಮಾಡ್ತೀನಿ, ಏನು ಎಲ್ಲೆಲ್ಲಿ ಡ್ರಗ್ಸ್ ಅದು ಇಟ್ಟಿರ್ಬೋದು, ಅಕ್ರಮ ಸರಾಯಿ ಇಟ್ಟಿರ್ಬೋದು, ಅದ್ರ ಬಗ್ಗೆ ರೇಡ್ ಮಾಡಿ ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗೆದುಕೊಳ್ಳೋದು ಮಾಡಿ. ಈಗ ಮೊದಲು ಡ್ರಗ್ಸಿನ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಮಾಡ್ತಾ ಇದ್ದಾರೆ.
ಈಗ ಅದು ನಮ್ಮ ಅವಳಿ ನಗರಕ್ಕೂ ಬರ್ಬೋದೇನೋ ಅಂತ. ಬರ್ಬೋದಲ್ಲ, ಆಲ್ರೆಡಿ ಇದೆ. ನಮ್ಮ ಅವಳಿ ನಗರದಲ್ಲಿ ದೊಡ್ಡ ಪ್ರಮಾಣದ ಡ್ರಗ್ಸ್ ಇವತ್ತು ಇಲ್ಲೇ ಇದೆ. ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ಪೊಲೀಸರು ತೆಗೆದುಕೊಳ್ತಾ ಇಲ್ಲ. ಅಂದರೆ ಸರ್ ಟೈಮಿಂಗ್ ಒಂದು ಈಗ 12 ಗಂಟೆ ಮೇಲ್ಪಟ್ಟು 1 ಗಂಟೆ 2 ಗಂಟೆ 3 ಗಂಟೆ ತನಕ ಹೋಟೆಲ್ನಲ್ಲಿ ಸೆಲೆಬ್ರೇಷನ್ ನಡೀತಿದೆ ಸರ್. ಅಲ್ಲ, ಅದು ಸರ್ ಟೈಮಿಂಗಕ್ಕೆ ಅದಕ್ಕೆ ಪ್ರಶ್ನೆ ಇಲ್ಲ. ಸ್ಟ್ರಿಕ್ಟಾಗಿ ಕಾನೂನು ಎನ್ಫೋರ್ಸ್ಮೆಂಟ್ ಮಾಡಿದ್ದಾರೆ. ಟೈಮಿಂಗ್ ಏನು ಡ್ರಗ್ಸ್ ತೊಗೊಳೋರು 12 ಗಂಟೆ ಮೇಲೆ ತೊಗೊತಾರಂತಿಲ್ಲ, ಅವ್ರು ಮೊದಲು ತೊಗೊತಾರೆ. ಸೊ ಹಂಗಾಗಿ ಸಂಪೂರ್ಣವಾಗಿ ಡ್ರಗ್ ಪೆಡ್ಲರ್ಸ್ ಏನದಾರ, ಡ್ರಗ್ ಎಲ್ಲಿಂದ ಬರ್ತೈತಿ, ಯಾರಾದ್ರೂ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಅವ್ರ ಬಗ್ಗೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೆಗೆದುಕೊಳ್ಬೇಕು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿನ ಹೋಟೆಲ್ಗಳಲ್ಲಿ ನ್ಯೂ ಇಯರ್ ಇವೆಂಟ್ಗಳಲ್ಲಿ ಯಾವುದೇ ರೀತಿಯ ಅನೈತಿಕ ಚಟುವಟಿಕೆ ನಡೆದರೆ ಮುಲಾಜಿಲ್ಲದೆ ಹೋಟೆಲ್ ಸೀಸ್ ಮಾಡಲು ಪೊಲೀಸ್ ಇಲಾಖೆ ಮುಂದಾಗಿದೆ. ಅವಳಿ ನಗರದಲ್ಲಿ ಅಲ್ಲಲ್ಲೇ ಪೊಲೀಸ್ ಝೋನ್ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಈರಣ್ಣ ವಾಲಿಕರ್, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ. ಎಕ್ಸೆಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಗುರುವಾಯೂರು. ಶಿಕ್ಷಣ, ಶಿಸ್ತು ಮತ್ತು ಸಾಧನೆಯ ನಂಬಿಕಸ್ಥನಿದೆ. ದಿನನಿತ್ಯದ ಅಧ್ಯಯನ ಸಮಯ, ಕೌನ್ಸಿಲಿಂಗ್ ಮತ್ತು ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆಗೆ ಪ್ರೋತ್ಸಾಹ, ಸುರಕ್ಷಿತ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಪೌಷ್ಟಿಕ ಆಹಾರದಿಂದ ವಿದ್ಯಾರ್ಥಿಗಳಿಗೆ ಮನೆಯಂತೆ ವಾತಾವರಣ. ಪಿಯು ಪಾಠಗಳ ಜೊತೆಗೆ ನೀಟ್, ಜೆಇ, ಸಿಇಟಿ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಗಟ್ಟಿಯಾದ ತಯಾರಿ. 2027ನೇ ಶೈಕ್ಷಣಿಕ ಸಾಲಿನ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ಹಾಗೂ ಎಕ್ಸೆಲ್ ಟೆಕ್ನೋ ಸ್ಕೂಲ್ನ ಎಲ್ಲಾ ತರಗತಿಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ.